ಸುಪ್ರೀಂ ಕೋರ್ಟ್ ಆದೇಶದಂತೆ ದೇಶದ ಪ್ರಮುಖ ಬ್ಯಾಂಕ್ ಎಸ್ಬಿಐ ತನ್ನಲ್ಲಿದ್ದ ಚುನಾವಣಾ ಬಾಂಡ್ಗಳ ಎಲ್ಲ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದೆ. ಈ ಮಾಹಿತಿಗಳನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ಚುನಾವಣಾ ಆಯೋಗ ಮಾರ್ಚ್ 15ರೊಳಗೆ ಬಹಿರಂಗಗೊಳಿಸಬೇಕಿದೆ. ಚುನಾವಣಾ ಬಾಂಡ್ಸ್ ಬಗ್ಗೆ ಇದ್ದ ತಕರಾರು ಏನು? ರಾಜಕೀಯ ದೇಣಿಗೆ ವಿಷಯದಲ್ಲಿ ಪಾರದರ್ಶಕತೆ ಇರಬೇಕು ಎಂಬ ವಿಷಯವೇ ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪ್ರಮುಖ ಕಾರಣ. ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಟ್ಟರು ಅನ್ನುವುದು ದೇಶದ ಜನಕ್ಕೆ ಗೊತ್ತಾಗಬೇಕು. ಆದರೆ ಇಲ್ಲಿ ಈ ವಿಷಯದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗಿದೆ. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವವರ ಮಾಹಿತಿ ತಿಳಿಯುವ ಹಕ್ಕು ದೇಶದ ಜನಸಾಮಾನ್ಯರಿಗಿದೆ. ಹಾಗಾಗಿ ಈ ಚುನಾವಣಾ ಬಾಂಡ್ಸ್ ಯೋಜನೆಯನ್ನು ರದ್ದುಗೊಳಿಸಬೇಕೆಂದು ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಕೋರ್ಟ್ ಈ ವಾದ ಒಪ್ಪಿ ಖಡಕ್ ಆಗಿ ಆದೇಶ ನೀಡಿದ ಮೇಲೆ ಬ್ಯಾಂಕ್ ಬಗ್ಗಿದೆ. ಇನ್ನು ಕೆಲವೇ ದಿನಗಳಲ್ಲಿ 2017ರಿಂದ ಇಲ್ಲಿಯವರೆಗೆ ಯಾವ ರಾಜಕೀಯ ಪಕ್ಷಗಳು ಯಾರಿಂದ ಎಷ್ಟು ಹಣ ಪಡೆದರು ಅನ್ನುವುದು ಬಹಿರಂಗವಾಗಲಿದೆ. ಚುನಾವಣಾ ಬಾಂಡ್ ಯೋಜನೆ ಶುರುವಾಗಿದ್ದು ಯಾಕೆ? 2017ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಚುನಾವಣಾ ಬಾಂಡ್ ಯೋಜನೆಯನ್ನು ಶುರು ಮಾಡಿತ್ತು. ಚುನಾವಣೆಗಳಲ್ಲಿ ಕಪ್ಪು ಹಣ ಹರಿದಾಡುವುದನ್ನು ತಪ್ಪಿಸಬೇಕು ಅನ್ನುವ ಯೋಜನೆಯಿಂದ. ಗೌಪ್ಯತೆಯೇ ಈ ಯೋಜನೆಯ ಆಕರ್ಷಣೆ. ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಟ್ಟರು ಅನ್ನುವುದು ಯಾರಿಗೂ ಗೊತ್ತಾಗದೇ ಇದ್ದರೆ ಹಣ ಕೊಡುವವರನ್ನು ರಾಜಕೀಯ ಒತ್ತಡದಿಂದ ದೂರವಿಡಬಹುದು. ಹಾಗೂ ಹಣ ಪಡೆದುಕೊಳ್ಳುವ ರಾಜಕೀಯ ಪಕ್ಷಗಳು ದಾಕ್ಷಿಣ್ಯಕ್ಕೆ ಬಿದ್ದು ತನ್ನ ನೀತಿ ನಿಯಮಗಳಲ್ಲಿ ರಾಜಿ ಮಾಡಿಕೊಳ್ಳುವುದನ್ನು ತಪ್ಪಿಸಬಹುದು ಅನ್ನುವುದು ಯೋಜನೆಯ ಉದ್ದೇಶ. ಕಾನೂನುಬದ್ಧತೆ ಎಷ್ಟಿದೆ? ಇದಕ್ಕೆ ಮಾನ್ಯತೆ ದೊರಕಿಸಿಕೊಟ್ಟದ್ದು 2017ರ ಹಣಕಾಸು ಕಾಯ್ದೆ. ರಾಜಕೀಯದಲ್ಲಿ ಕಪ್ಪು ಹಣದ ದುರುಪಯೋಗ ನಿಲ್ಲಿಸುವುದೇ ಉದ್ದೇಶ ಎಂದು ಸರ್ಕಾರ ಹೇಳಿದ್ದರೂ ಗೌಪ್ಯತೆ ಇದರ ಪ್ರಮುಖ ಸಮಸ್ಯೆಯಾಯಿತು. ಚುನಾವಣಾ ಬಾಂಡ್ ಬಿಟ್ಟರೆ ಬೇರೆ ಯಾವ ಮಾರ್ಗವಿದೆ? ಚುನಾವಣಾ ಬಾಂಡ್ ಯೋಜನೆ ಆರಂಭದ ಜೊತೆಯೇ ನರೇಂದ್ರ ಮೋದಿ ಸರ್ಕಾರ ರಾಜಕೀಯ ಪಕ್ಷಗಳು ಪಡೆಯುವ ಹಣಕ್ಕೆ ಉತ್ತರದಾಯಿತ್ವ ಫಿಕ್ಸ್ ಮಾಡುವ ನೀತಿ ರೂಪಿಸಿತ್ತು. ಯಾವುದೇ ರಾಜಕೀಯ ಪಕ್ಷಗಳು 20,000ಕ್ಕಿಂತ ಹೆಚ್ಚು ಹಣವನ್ನು ನಗದು ರೂಪದಲ್ಲಿ ಪಡೆಯುವಂತಿಲ್ಲ ಎಂಬ ಕಾನೂನು ಈಗ ಜಾರಿಯಲ್ಲಿದೆ. ಅಧಿಕೃತವಾಗಿ ಬ್ಯಾಂಕ್ ಮೂಲಕ ಕೊಡುವುದಕ್ಕಿರುವ ದಾರಿ ಎಲೆಕ್ಷನ್ ಬಾಂಡ್. ಇಲ್ಲಿ ನಗದು ವ್ಯವಹಾರ ಇಲ್ಲ. ರಾಜಕೀಯ ದೇಣಿಗೆ ವಿಚಾರದಲ್ಲಿ ದೇಶದ ಜನಸಾಮಾನ್ಯನಿಗೆ ಎಲ್ಲ ಮಾಹಿತಿ ತಿಳಿಯುವ ಹಕ್ಕಿದೆ ಅನ್ನೋದೇನೋ ನಿಜವೇ. ಆದರೆ ಈಗಿರುವ ಸಂದಿಗ್ಧವೇನೆಂದರೆ ಈಗಾಗಲೇ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದವರಿಗೆ ಎಸ್ಬಿಐ ಗೌಪ್ಯತೆಯ ಭರವಸೆ ನೀಡಿತ್ತು. ಬಹುತೇಕರು ಅದನ್ನು ಖರೀದಿಸಿದ್ದು ಆ ಭರವಸೆಯಿಂದಾಗಿಯೇ. ಈಗ ಒಂದು ವೇಳೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಅವರುಗಳ ಹೆಸರು ಬಹಿರಂಗವಾದರೆ ಬ್ಯಾಂಕ್ ನೀಡಿದ್ದ ಭರವಸೆಯನ್ನು ಮುರಿದ ಹಾಗಾಗುವುದಿಲ್ಲವೇ? ಗ್ರಾಹಕರ ಪಾಲಿಗೆ ಅದು ಬ್ಯಾಂಕ್ನಿಂದಾದ ಬ್ರೀಚ್ ಆಫ್ ಟ್ರಸ್ಟ್ ಆಗುವುದಿಲ್ಲವೇ? ಪೂರ್ವಾನ್ವಯವಾಗುವಂತಹ ಅನೇಕ ತೀರ್ಪುಗಳಲ್ಲಿ ಎದುರಾಗುವ ಸಂದಿಗ್ಧ ಇದು. ಈಗಾಗಲೇ ಸುಪ್ರೀಂ ಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಆದಿಶ್ ಅಗರ್ವಾಲ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ದಾರೆ. ದೇಣಿಗೆ ನೀಡಿದ ವ್ಯಕ್ತಿಗಳು, ಸಂಸ್ಥೆಗಳ ಹೆಸರುಗಳು ಬಹಿರಂಗವಾದರೆ ಅವರು ಬಲಿಪಶುಗಳಾಗುವ ಸಾಧ್ಯತೆ ಇದೆ. ಅವರ ಹೆಸರು ಬಹಿರಂಗ ಮಾಡುವುದು ವಚನಭಂಗವಾಗುತ್ತದೆ. ಹಾಗಾಗಿ ತೀರ್ಪು ಮರುಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ಗೆ ಸೂಚಿಸಬೇಕು ಅಂತ ಕೋರಿದ್ದಾರೆ. ಮುಂದೆ ಏನೇನು ಕಾನೂನು ಹೋರಾಟಗಳು ಕಾದಿವೆಯೋ ನೋಡಬೇಕು.